ಪಂಚಮಸಾಲಿಗಳ ಮೇಲೆ ಲಾಠಿ ಬೀಸಿದವರಿಗೆ 10,000 ರೂಪಾಯಿ ಬಹುಮಾನವನ್ನ ಲಿಂಗಾಯತ ವಿರೋಧಿ ಸರ್ಕಾರ ಘೋಷಿಸಿದೆ. ಬೆಳಗಾವಿ ನಗರದ ಪೊಲೀಸ್ ಇನ್ಸ್ಪೆಕ್ಟರ್ ಬಿಆರ್ ಗಡ್ಡೇಕರ್ ಇವರಿಗೆ ಬೆಳಗಾವಿ ಸುವರ್ಣಸೌಧದಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಉತ್ತಮ ಕರ್ತವ್ಯ ನಿರ್ವಹಣೆಗೆ 10,000 ರೂಪಾಯಿ ಬಹುಮಾನವನ್ನು ನೀಡಿದ್ದಾರೆ. ಇನ್ಸ್ಪೆಕ್ಟರ್ ಗುಡ್ಡೇಕರ್ ಹಾಗೂ ಹಿತೇಂದ್ರ ಇವರು IPS ಇನ್ನು ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲು ನೀಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದವರ ಮೇಲೆ ಲಾಠಿಯನ್ನ ಬೀಸಿ ಅಮಾನವೀಯವಾಗಿ ನಡೆದುಕೊಂಡಿದ್ರು. ಪ್ರತಿಭಟನಾಕಾರರನ್ನ ಹತ್ತಿಕ್ಲಿಕ್ಕೆ ಖುದ್ದು ADGP ಶ್ರೇಣಿಯ ಅಧಿಕಾರಿ ಫೀಲ್ಡ್ಗೆ ಇಳಿದದ್ದು ಬಹುಶಃ ಇದೇ ಮೊದಲ ಬಾರಿ ಇರಬೇಕು. ತಾವು ಮಾಡಿದ್ದು ಸರಿ ಅಂತ ಸಮಜಾಯಿಷಿಯನ್ನು ಸಹ ನೀಡಿದ್ರು. ನ್ಯಾಯಯುತವಾದ ಬೇಡಿಕೆಯನ್ನ ಲಾಠಿ ಮೂಲಕ ಉತ್ತರಿಸಿದ ಲಿಂಗಾಯತ ವಿರೋಧಿ ಹಾಗೂ ಹಿಂದೂ ವಿರೋಧಿ ಸರ್ಕಾರಕ್ಕೆ ಜನರೇ ಮುಂದಿನ ದಿನಗಳಲ್ಲಿ ಪಾಠವನ್ನ ಕಲಿಸ್ತಾರೆ. DJ ಹಳ್ಳಿ, KG ಹಳ್ಳಿ ಗಲಭೆ ಪ್ರಕರಣಗಳಲ್ಲಿ ಒಂದು ಕೋಮಿನ ತಪ್ಪಿತಸ್ಥರ ವಿರುದ್ಧ ಪ್ರಕರಣವನ್ನ ಕೈಬಿಡಬೇಕು ಅಂತ ಶಿಫಾರಸನ್ನ ಬಹುತೇಕವಾಗಿ ಒಪ್ಪಿಕೊಂಡಿದ್ದ ಸರ್ಕಾರ ಇವತ್ತು ಪಂಚಮಸಾಲಿಗಳ ನೆತ್ತರನ್ನ ಹರಿಸಿದವರಿಗೆ ಬಹುಮಾನವನ್ನ ಘೋಷಣೆ ಮಾಡಿದೆ. ಇನ್ನು ಕಿಂಚಿತ್ತು ಮಾನವೀಯತೆ ಇಲ್ಲದ ಅಧಿಕಾರಿಗಳ ಹೆಸರನ್ನ ಮರೆಯದಿರಿ. ಲಾಠಿ ಪ್ರಹಾರ ನಡೆಸಿದ್ದವರನ್ನ ಹಾಗೂ ಲಾಠಿ ಬೀಸಲಿಕ್ಕೆ ಪ್ರಚೋದನೆ ಕೊಟ್ಟ ನಿರ್ಲಜ್ಜ ಕಾಂಗ್ರೆಸ್ ಸರ್ಕಾರವನ್ನ ಪಂಚಮಸಾಲಿಗಳು ಎಂದಿಗೂ ಕ್ಷಮಿಸೋದಿಲ್ಲ. ಹೀಗಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಟ್ವೀಟ್ ಮಾಡಿದ್ದಾರೆ. ಸ್ನೇಹಿತರೆ, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪಂಚಮಸಾಲಿ ಹೋರಾಟವನ್ನ ಮುನ್ನಡೆಸ್ತಾ ಇದ್ರು. ಮೊನ್ನೆ ಪಂಚಮಸಾಲಿ ಹೋರಾಟ ನಮಗೆ 2A ಮೀಸಲಾತಿ ಬೇಕು ಅಂತ ಹೇಳಿ ಪಂಚಮಸಾಲಿಗಳು ಹೋರಾಟವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಅವರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಆದೇಶವನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಗಲಭೆ ನಡೆದು BJP ಹಾಗೂ ಕಾಂಗ್ರೆಸ್ ನಡುವೆ ಘರ್ಷಣೆಗಳು ಕೂಡ ಏರ್ಪಟ್ಟವು.